ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಹತ್ತಿರ ಅಂದಾಜು 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬಿನ ಬೆಳೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಉಂಟಾಗಿದೆ. ಬೆಂಕಿ ಹತ್ತುತ್ತಿದ್ದಂತೆಯೇ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ ರೈತ ಮುಖಂಡ ಎಸ್ಆರ್ ಪಾಟೀಲ್ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಯಿತು. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಪ್ರಶಾಂತ್ ಮುಷಪ್ಪ ವಾಲಿಕರ್ ಇವರ ಮಾಲಕಿಯ ಕಬ್ಬಿನ ಗದ್ದೆ ಕಿಲಬ್ನೂರು ಗ್ರಾಮದ ಹದ್ದಿನಲ್ಲಿದ್ದ ಜಮೀನ್ ಸರ್ವೆ ನಂಬರ್ 256 ಕ್ಷೇತ್ರ 2 ಎಕರೆ 28 ಗುಂಟೆ ಜಮೀನಿನಲ್ಲಿ ದಿನಾಂಕ 15/10/2025 ಬೆಳಗಿನ 11 ಗಂಟೆ 30 ನಿಮಿಷಗಳ ಸಮಯದಲ್ಲಿ ಜಮೀನಿನಲ್ಲಿ ಹಾಯ್ದು ಹೋದ ಕೆಇಬಿ ಕರೆಂಟ್ ವೈರ್ಗಳು ಗಾಳಿಗೆ ಒಂದಕ್ಕೊಂದು ತಗುಲಿ ಅಕಸ್ಮಾತಾಗಿ ಬೆಂಕಿ ಕಿಡಿ ಹೊತ್ತಿ ಕಬ್ಬಿನ ಬೆಳೆಯ ಮೇಲೆ ಬಿದ್ದು ಸುಮಾರು 1.5 ಎಕರೆ ಜಾಗದಲ್ಲಿ ಅಂದಾಜು 60 ಟನ್ನಷ್ಟು ಕಬ್ಬು ಸುಟ್ಟು ಹೋಗಿದೆ. ಪ್ರಶಾಂತ್ ಮುಷಪ್ಪ ವಾಲಿಕರ್ ಇವರ ಜಮೀನಿನಲ್ಲಿ ಹಾದು ಹೋಗಿರುವಂತಹ ವಿದ್ಯುತ್ ಕರೆಂಟ್ ಕೇಬಲ್ ಜೋತು ಬಿದ್ದಿದೆ ಎಂದು ಅಧಿಕಾರಿಗಳಿಗೆ ಹಲವಾರು ಬಾರಿ ಹೇಳಿದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ. ಇದು ಈ ಅವಘಡಕ್ಕೆ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಈ ಪ್ರಕರಣ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ವೈರ್ ಪಾರ್ಟ್ ಹಾಕಿಸಿಂದ ಕಬ್ಬಿಗೆ ಹತ್ತಿದ್ರದ ಎರಡು ಸೈಡ್ ಕಂಬಕ್ಕೆ ಹತ್ತಿಸಿದ್ರಿ ವೈರ್ ತಳಗೆ ಬಿದ್ದೈತ್ರಿ ಸರ್. ಅದು ತಳಗೆ ಬಿದ್ದಕಿಸಿಂದ ಅದಕ್ಕೆ ಸ್ವಾಟ್ ಹಾಕಿಸಿಂದ ಉರಿ ಹತ್ತಿತ್ತು. ತಳಗೆ ಬಿದ್ದಿಲ್ರಿ ಅದ ತಳಗೆ ಜೋತ್ ಬಿದ್ದೈತ್ರಿ ಅದು ಜಗ್ಗಿ ಕಟ್ಟಿಲ್ರಿ ಅದ ಗಾಳಿಗೆ ಅಳಿಗಾಡಿಕಿಸಿಂದ ಇದಾಗೈತ್ರಿ. ಅದು ಅವ್ರಿಗೆ ಹೇಳಾಕೈತಿ ನಾವು ಒಂದು 6 ತಿಂಗಳ ಮ್ಯಾಗ ಐತ್ರಿ ಸರ್. ಯಾರಿಗೆ ಹೇಳಿದ್ರಿ? ಅವ್ರು ಹುಲ್ಕುಂದ ಮಿಸ್ತ್ರಿ ಅಂತೇಳಿ ಅದಾರ್ರಿ. ಅವ್ರಿಗೆ ಹೇಳಿದ್ರಿ ಯಾವ ಡಿಪಾರ್ಟ್ಮೆಂಟ್ KBI ಅವರು ಮಾಡ್ತೀವಿ ಅನ್ಕೋತ ಬಂದ ಕೇಸಿಂದ್ರೆ ಈಗ ನಮ್ಮ ಇದಾಗೈತೆ ಕಬ್ಬು ಹಿಂಗಾಗಿ ಕೇಸಿಂದ ಕಬ್ಬೆಲ್ಲ ಸುಟ್ಟು. ಒಟ್ಟು ಎಷ್ಟು ಎಕರೆ ಸುಟ್ಟೈತೆ ಅದು ಟೋಟಲ್ 2 ಎಕರೆ 28 ಬಿಟ್ಟಿರಿ ಸರ್. ಆಮ್ಯಾಗ ಅದು ಸುಟ್ಟಿದಂದ್ರೆ 1.5 ಎಕರೆ ಮಟ್ಟ ಸುಟ್ಟಿದ್ರಿ ಸರ್. ಟೋಟಲ್ ಎಷ್ಟು ಎಕರೆ ಅದು? 2 ಎಕರೆ 28 ಬಿಟ್ಟಿರಿ. 28. ನಿಮ್ಮ ಹೆಸರು? ಅಶೋಕ್ ರೀ. ಅಡ್ಡ ಹೆಸರು? ಟೋಟಿಗೇರಿ. ಇವ್ರಿಗೆ ಮಾಡಕ್ಕೆ ಕೊಟ್ಟಿವಿ ನಾವು. ನಮಗೆ ಲವಣಿ ಕೊಟ್ಟಿದ್ದಾರೆ. ಅವ್ರಿಗೆ ಈಗ 2 ವರ್ಷ ಆಯ್ತು. 1 ವರ್ಷ ಗೊಂಜಾಳ ಹಾಕಿದ್ರಿ, ಈಗ ಕಬ್ಬು ಹಾಕಿದ್ರೆ ಗೊಂಜಾಳು ಲಾಸ್ ಆತ್ರಿ. ಅದು ಮಂಗೆ ಅದು ಇವಾಗ ಹೊಣಿಗೆ ಕಬ್ಬು ಈಗ ಲಾಸ್ ಆಗೈತಿ. ಈಗೇನು ಅಂದಾಜು 1.5 ಎಕರೆ ರೀ, ಒಂದು 60 ಟನ್ ರೀ, 1,80,000 ರೂಪಾಯಿ ಲಾಸ್ ಆಗೈತಿ. ಕಂಪ್ಲೇಂಟ್ ಕೊಟ್ಟಿರಿ? ಕೊಟ್ಟಿವಿ. FIR ಕಾಪಿ ಐತಿ.